ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀರ ಕೌಂಟರ್ನಲ್ಲಿ. ಆ ಒಂದು ಟ್ರೈನ್ ಟಿಕೆಟ್ ಯಾವ ಥರ ಕ್ಯಾನ್ಸಲ್ ಮಾಡಬೇಕು, ಒಂದು ವೇಳೆ ಯಾವುದೇ ರೀಸನಿಂದ ನೀವು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರಲಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಸರಿ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಏನಾದರೂ ಆ ಥರ ಸಿಚುವೇಶನ್ ಬರುತ್ತೆ, ಹೋಗೋಕ್ಕಾಗ್ತಾ ಇರೋದಿಲ್ಲ ಊರಿಗೆ. ಮೊದಲೇ ಒಂದು 15 ಡೇಸ್ 8 ಡೇಸ್ ಮುಂಚೆನೇ ಟ್ರೈನ್ ಟಿಕೆಟ್ನ ಬುಕ್ ಮಾಡಿರ್ತೀವಿ, ಆದರೆ ಹೋಗೋಕ್ಕಾಗ್ತಿರಲಿಲ್ಲ. ಆ ಟೈಮಲ್ಲಿ ನಾವು ಟ್ರೈನ್ ಟಿಕೆಟ್ನ ಕ್ಯಾನ್ಸಲ್ ಮಾಡ್ಬೋದು ಫ್ರೆಂಡ್ಸ್. ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಈ ಥರ ಒಂದು ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ಇದು ಸೇಮ್ ಇರುತ್ತೆ, ಬುಕ್ ಮಾಡಬೇಕಾದ್ರೆ ಏನು ಫಾರ್ಮ್ ಫಿಲಪ್ ಮಾಡಿರ್ತೀವೋ ಅದೇ ಥರ ಸೇಮ್ ಇರುತ್ತೆ. ಅಂದರೆ ಇದರಲ್ಲಿ ಒಂದು ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಇಲ್ಲಿದೆಯಲ್ಲ ಕ್ಯಾನ್ಸಲೇಷನ್ ರಿಕ್ವಿಜೇಷನ್ ಫಾರ್ಮ್ ಅಂತಿದೆ, ಅಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ಒಂದು ವೇಳೆ ರಿಸರ್ವೇಷನ್ ಮಾಡ್ತಾಯಿದ್ವು ಅಂತಂದರೆ ಇಲ್ಲಿ ರಿಸರ್ವೇಷನ್ ಅಂತ ತಿಳಿದಿಲ್ಲ, ಅಲ್ಲಿ ರೈಟ್ ಮಾರ್ಕ್ ಮಾಡಬೇಕು ಫ್ರೆಂಡ್ಸ್. ಈಗ ಕ್ಯಾನ್ಸಲ್ ಮಾಡೋದ್ರಿಂದ ಇಲ್ಲಿ ಕ್ಯಾನ್ಸಲೇಷನ್ ಅಂತಿದೆಯಲ್ಲ ಅಲ್ಲಿ ರೈಟ್ ಮಾರ್ಕ್ ಮಾಡಬೇಕು ಫ್ರೆಂಡ್ಸ್. ಈಗ ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಕೌಂಟ್ರಲ್ಲಿ ರಿಸರ್ವೇಷನ್ ಮಾಡಿದರೆ ಅಷ್ಟೇ ಇದು ಅಪ್ಲೈ ಆಗುತ್ತೆ. ನೀವು ಕೌಂಟ್ರಲ್ಲಿ ರಿಸರ್ವೇಷನ್ ಮಾಡಿದರೆ ಈ ಒಂದು ಫಾರ್ಮ್ ಫಿಲಪ್ ಮಾಡಿ, ಮತ್ತು ಟ್ರೈನ್ ಟಿಕೆಟ್ ಕೊಟ್ಟಿರ್ತಾರಲ್ಲ ನಿಮಗೆ, ಕೌಂಟ್ರಲ್ಲಿ ರಿಸರ್ವೇಷನ್ ಮಾಡಿರ್ತಾರಲ್ಲ ಆವಾಗ ಕೊಟ್ಟಿರ್ತಾರಲ್ಲ ಆ ಒಂದು ಟಿಕೆಟ್ನ ಮತ್ತು ಇದು ಒಂದು ಫಾರ್ಮ್ನ ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಕ್ಯಾನ್ಸಲ್ ಮಾಡಿ ಟ್ರೈನ್ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ಉಳಿದಿರೋ ಅಮೌಂಟ್ ನಿಮಗೆ ಕೊಡ್ತಾರೆ. ಮತ್ತು ಕ್ಯಾನ್ಸಲೇಷನ್ ಒಂದು ಟಿಕೆಟ್ ಇರುತ್ತಲ್ಲ ಅದೊಂದು ಕೂಡ ಕೊಡ್ತಾರೆ, ಅದರಲ್ಲಿ ಎಷ್ಟು ಅಮೌಂಟ್ ಕಟ್ ಆಗಿದೆ ಅಂತಲೂ ಅದರಲ್ಲಿ ಇರುತ್ತೆ. ನೀವು ಆ ಥರ ಮಾಡ್ಬೋದು. ಈ ಕ್ಯಾನ್ಸಲೇಷನ್ ಈ ಫಾರ್ಮ್ ಫಿಲಪ್ ಮಾಡೋದು ಹೇಗೆ ಅಂತಂದರೆ, ಅದು ಮೊದಲು ಯಾವ ಥರ ರಿಸರ್ವೇಷನ್ ಮಾಡಬೇಕು ಇರುತ್ತೆ ಅದೇ ಥರ ಇರುತ್ತೆ. ಈಗ ನಿಮಗೆ ತಿಳಿಸ್ತೀನಿ ಯಾವ ಥರ ಅಂತೇಳಿ. ಈಗ ಇಲ್ಲಿ ನೋಡ್ತಾ ಇದ್ರೆ ಟ್ರೈನ್ ನಂಬರ್ ಅಂತಿದೆ, ಇಲ್ಲಿ ಟ್ರೈನ್ ನಂಬರ್ ಬರೀಬೇಕು. ಯಾವ ಟ್ರೈನ್ಗೆ ನೀವು ಬುಕ್ ಮಾಡಿರ್ತಿರಲ್ಲ ಆ ಟ್ರೈನ್ ನಂಬರ್ನ ಬರೀಬೇಕು, ಮತ್ತು ಆ ಟ್ರೈನ್ ನೇಮ್ ಬರೀಬೇಕು. ಇಲ್ಲಿ ಯಾವ ಟ್ರೈನ್ ನೀವು ಬುಕ್ ಮಾಡಿರ್ತಿರಲ್ಲ, ಯಾವ ಟ್ರೈನ್ಗೆ ಸೀಟ್ ಬುಕ್ ಮಾಡಿರ್ತಿರಲ್ಲ ಆ ಟ್ರೈನ್ ನೇಮ್ ಬರೀಬೇಕು, ಇಲ್ಲಿ ನಂಬರ್ ಬರೀಬೇಕು. ಡೇಟ್ ಆಫ್ ಜರ್ನಿ, ಯಾವ ದಿನ ನೀವು ಜರ್ನಿ ಮಾಡ್ತಾ ಇರ್ತೀರ ಆ ಟಿಕೆಟಲ್ಲಿ ಯಾವ ದಿನ ನೀವು ಡೇಟ್ ತೋರಿಸ್ತಿರ್ತೀರ, ಅಂದರೆ ಯಾವ ದಿನ ಜರ್ನಿ ಮಾಡ್ತೀವಿ ಅಂತ ಹೇಳಿರ್ತಾರಲ್ಲ ಆ ಡೇಟ್ನ ಬರೀಬೇಕು. ಇಲ್ಲಿ ಕ್ಲಾಸ್, ಯಾವ ಕ್ಲಾಸ್ ಅಂತೇಳಿ, ಎ ಸಿನ ಸ್ಲೀಪರ್ ಕ್ಲಾಸಾ ಅಂತಾರೆ ಇಲ್ಲಿ ಸೆಲೆಕ್ಟ್ ಬರೀಬೇಕು. ಇಲ್ಲಿ ಸ್ಲೀಪರ್ ಅಂತೇಳಿ ಬರ್ತೀನಿ, SL ಅಂತೇಳಿ ಬರ್ತೀನಿ. ಆಮೇಲೆ ಎಷ್ಟು ಜನ ನೀವು ಜರ್ನಿ ಮಾಡ್ತಾಯಿದ್ದೀರಾ ಅಂತೇಳಿ ಅದರಲ್ಲಿ ಬರ್ದಿರುತ್ತಲ್ಲ ಅಲ್ಲಿ ಅದೇ ಥರನೇ ಇಲ್ಲಿ ಬರೀಬೇಕು. ನಂಬರ್ ಆಫ್ ಸೀಟ್ಸ್ ಅಂತಿದೆ, ಅಲ್ಲಿ 2 ಅಂತ ಬರ್ತೀನಿ ಎಕ್ಸಾಂಪಲ್ಗೆ. ಅದಾದಮೇಲೆ ಎಲ್ಲಿಂದ ಎಲ್ಲಿವರೆಗೆ ಅಂತಿದೆ, ಸ್ಟೇಷನ್ ಫ್ರಮ್ ಟು ಅಂತಿದೆ. ಎಕ್ಸಾಂಪಲ್ಗೆ ನಾನು ಯಶವಂತಪುರಿಂದ ಯಾದಗಿರಿ ಅಂತೇಳಿ ಬರ್ತೀನಿ. ಈ ಥರ ನೀವು ಯಾವ್ದು ಊರಿಂದ ಯಾವುದೇ ಊರಿಗೆ ಹೋಗ್ತಾ ಇದ್ದೀರ ಅದು ಯಾವುದು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ಇಲ್ಲಿ ಬರೀಬೇಕು. ಮತ್ತು ಇಲ್ಲಿ ಸೇಮ್ ಇಲ್ಲಿ ಬೋರ್ಡಿಂಗ್ ಎಟ್ ಅಂತಿದೆ ಅದನ್ನು ಬರೀಬೇಕು, ಮತ್ತು ರಿಸರ್ವೇಷನ್ ಅಪ್ ಟು ಅಂತಿದೆ ಅಲ್ಲಿ ಬರೀಬೇಕು. ಬರೆದಾದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಬೇಕು ಫ್ರೆಂಡ್ಸ್. ಮೊಬೈಲ್ ನಂಬರ್ನ ಕರೆಕ್ಟಾಗಿ ಹಾಕಿ, ಇಲ್ಲಿ ಮೊಬೈಲ್ ನಂಬರ್ನ ಕೇಳ್ತಾ ಇದೆ, ಮೊಬೈಲ್ ನಂಬರ್ನ ಹಾಕಿ. ನೆಕ್ಸ್ಟ್ ಎಷ್ಟು ಪರ್ಸನ್ ಅಂತೇಳಿ ಇಲ್ಲಿ ಇದೆ, ನೀವು ಎಂಟರ್ ಮಾಡಬೇಕು. ಅದರಲ್ಲಿ ಎಷ್ಟು ಬರ್ದಿದ್ರೆ ಅಲ್ಲಿ ಫಸ್ಟ್ ಇಲ್ಲಿ ನೋಡ್ತಾ ಇದ್ರೆ ನಾನು ಎಕ್ಸಾಂಪಲ್ಗೆ ಶರಣು ಗಿರೀಶ್ ಅಂತೇಳಿ ಬರ್ದಿದ್ದೀನಿ. ಮತ್ತು ಇಲ್ಲಿ ಈ ನ್ಯಾಷನಾಲಿಟಿ ಇದೆಯಲ್ಲ ಅದು ಇಂಡಿಯನ್, ಮೇಲ್ ಫಿಮೇಲ್ ಇಲ್ಲಿ ಬರೀಬೇಕು, ಏಜ್ ಬರೀಬೇಕು. ಇಷ್ಟೆಲ್ಲ ಬರೆದ ಮೇಲೆ ಇಲ್ಲಿ ಕೆಳಗಡೆ ಅಡ್ರೆಸ್ ಬರೀಬೇಕು ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಅಡ್ರೆಸ್ ಬರೀಬೇಕು. ಇಲ್ಲಿ ನಾನು ಬರ್ದಿದ್ದೀನಿ ಆಗಲಿ ಫುಲ್ ಅಡ್ರೆಸ್ ಶರಣ್ ಬಸವ ಅಂತೇಳಿ ಬರ್ತೀನಿ. ಯಾವ ಹಳ್ಳಿ ಇದೆ ಇಲ್ಲಿ ಹಳ್ಳಿ ಬರೀಬೇಕು, ಪೋಸ್ಟ್, ತಾಲೂಕು, ಡಿಸ್ಟಿಕ್ ಅಂತೇಳಿ ಬರ್ತೀನಿ. ಅದಾದಮೇಲೆ ಇಲ್ಲಿ ಸೈನ್ ಮಾಡಬೇಕು. ಸೈನ್ ಮಾಡಿದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್, ಡೇಟ್, ಟೈಮ್ ಹಾಕಬೇಕು. ಯಾವ ಡೇಟ್ಗೆ ನೀವು ಕ್ಯಾನ್ಸಲ್ ಮಾಡ್ತಿದ್ರೆ ಆ ಡೇಟು, ಮತ್ತು ಟೈಮ್ ಯಾವ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಆ ಟೈಮು, ಮತ್ತು ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್, ಭಾಳ ಈಸಿ ಇದೆ. ಇಷ್ಟು ಮಾಡಬೇಕು ನೀವು ಫ್ರೆಂಡ್ಸ್. ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತೇಳಿ, ಅಂದರೆ ಫಾರ್ಮ್ ಫಿಲಪ್ ಯಾವ ಥರ ಮಾಡಬೇಕು ಅಂತೇಳಿ ನಾನು ಫಸ್ಟ್ ವೀಡಿಯೋ ಮಾಡಿದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಲ್ಪ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.